44 ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಭಾರತದ ಮುಸಲ್ಮಾನರು ಕೂಡ ತಾವು ಭಾರತೀಯ ಪ್ರಜೆಗಳು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಭಾರತದ ಈ ಅಟ್ಯಾಕ್ ಬಗ್ಗೆ ಕರ್ನಾಟಕದ ಮುಸಲ್ಮಾನರಿಗೂ ಕೂಡ ಅನುಕಂಪ ಇಲ್ಲ. ಇದನ್ನ ಕಾಂಗ್ರೆಸ್ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಭಾರತೀಯ ಸೇನಾ ಪಡೆಯಿಂದ ಅಲ್ಲಿನ ಅಧಿಕಾರಿಗಳಿಂದ ಅಧಿಕೃತ ಪ್ರೆಸ್ ಮೀಟ್. ಕೆಲವೇ ಕ್ಷಣಗಳಲ್ಲಿ ಸೇನೆಯಿಂದ ಪ್ರೆಸ್ ಮೀಟ್ ಆಗೋದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಡೋದಿದೆ ಸೇನಾ ಪಡೆ. ಭಾರತೀಯರ ಸಾಮಾನ್ಯ ನಿರೀಕ್ಷೆ 26 ಮಂದಿಯನ್ನ ನಾಯಕರನ್ನ ಕೊಂದಿದೆ ಪಾಕಿಸ್ತಾನ. ಅಟ್ಲೀಸ್ಟ್ ಡಬಲ್ ಆಗಲಿ ನಂಬರ್. 26 ಮಂದಿಯ ನೆತ್ತರಿಗೆ ಅಟ್ಲೀಸ್ಟ್ 50 ಮಂದಿ ಪಾಕಿಸ್ತಾನದ ಉಗ್ರಗಾಮಿಗಳ ನೆತ್ತರು ಚೆಲ್ಲಿರಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಅನಧಿಕೃತವಾಗಿ ನಮಗ್ ಸಿಕ್ಕಿರೋ ಮಾಹಿತಿ ಇನ್ನು ಅಫಿಷಿಯಲ್ ಸೋರ್ಸಸ್ ಕನ್ಫರ್ಮ್ ಮಾಡಬೇಕು. 50ಕ್ಕೂ ಅಧಿಕ ಮಂದಿ ಉಗ್ರರು ಭಾರತೀಯ ಸೇನಾಪಡೆ ನಡೆಸಿದ ಈ ಅಟ್ಯಾಕ್ನಲ್ಲಿ ಹತರಾಗಿದ್ದಾರೆ. ಭಾರತೀಯ ಸೇನಾಪಡೆ ನಡೆಸಿದ ಈ ಘಾತಕ ದಾಳಿಯಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಈ ಸಂಖ್ಯೆ ದೃಢವಾಗ್ಲಿ ಅನ್ನೋದೇ ಭಾರತೀಯರ ನಿರೀಕ್ಷೆ. 26ಕ್ಕೆ 50 ಮಂದಿ, 26 ಮಂದಿ ಪಹಲ್ಗಾಮ್ನಲ್ಲಿ ಪ್ರಾಣ ತೆತ್ತ ಅಮಾಯಕ ನಾಗರಿಕರ ಆ ಒಂದು ಬಲಿಯ ಪ್ರತೀಕಾರವಾಗಿ ಮಿನಿಮಮ್ 50 ಜನ ಉಗ್ರಗಾಮಿಗಳ ರಕ್ತವನ್ನ ಪಾಕಿಸ್ತಾನದ ನೆಲ ಕಾಣಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಭಾರತದ ಮುಸಲ್ಮಾನರು ಕೂಡ ತಾವು ಭಾರತೀಯ ಪ್ರಜೆಗಳು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಭಾರತದ ಈ ಅಟ್ಯಾಕ್ ಬಗ್ಗೆ ಕರ್ನಾಟಕದ ಮುಸಲ್ಮಾನರಿಗೂ ಕೂಡ ಅನುಕಂಪ ಇಲ್ಲ. ಇದನ್ನ ಕಾಂಗ್ರೆಸ್ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಭಾರತೀಯ ಸೇನಾ ಪಡೆಯಿಂದ ಅಲ್ಲಿನ ಅಧಿಕಾರಿಗಳಿಂದ ಅಧಿಕೃತ ಪ್ರೆಸ್ ಮೀಟ್. ಕೆಲವೇ ಕ್ಷಣಗಳಲ್ಲಿ ಸೇನೆಯಿಂದ ಪ್ರೆಸ್ ಮೀಟ್ ಆಗೋದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಡೋದಿದೆ ಸೇನಾ ಪಡೆ. ಭಾರತೀಯರ ಸಾಮಾನ್ಯ ನಿರೀಕ್ಷೆ 26 ಮಂದಿಯನ್ನ ನಾಯಕರನ್ನ ಕೊಂದಿದೆ ಪಾಕಿಸ್ತಾನ. ಅಟ್ಲೀಸ್ಟ್ ಡಬಲ್ ಆಗಲಿ ನಂಬರ್. 26 ಮಂದಿಯ ನೆತ್ತರಿಗೆ ಅಟ್ಲೀಸ್ಟ್ 50 ಮಂದಿ ಪಾಕಿಸ್ತಾನದ ಉಗ್ರಗಾಮಿಗಳ ನೆತ್ತರು ಚೆಲ್ಲಿರಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಅನಧಿಕೃತವಾಗಿ ನಮಗ್ ಸಿಕ್ಕಿರೋ ಮಾಹಿತಿ ಇನ್ನು ಅಫಿಷಿಯಲ್ ಸೋರ್ಸಸ್ ಕನ್ಫರ್ಮ್ ಮಾಡಬೇಕು. 50ಕ್ಕೂ ಅಧಿಕ ಮಂದಿ ಉಗ್ರರು ಭಾರತೀಯ ಸೇನಾಪಡೆ ನಡೆಸಿದ ಈ ಅಟ್ಯಾಕ್ನಲ್ಲಿ ಹತರಾಗಿದ್ದಾರೆ. ಭಾರತೀಯ ಸೇನಾಪಡೆ ನಡೆಸಿದ ಈ ಘಾತಕ ದಾಳಿಯಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಈ ಸಂಖ್ಯೆ ದೃಢವಾಗ್ಲಿ ಅನ್ನೋದೇ ಭಾರತೀಯರ ನಿರೀಕ್ಷೆ. 26ಕ್ಕೆ 50 ಮಂದಿ, 26 ಮಂದಿ ಪಹಲ್ಗಾಮ್ನಲ್ಲಿ ಪ್ರಾಣ ತೆತ್ತ ಅಮಾಯಕ ನಾಗರಿಕರ ಆ ಒಂದು ಬಲಿಯ ಪ್ರತೀಕಾರವಾಗಿ ಮಿನಿಮಮ್ 50 ಜನ ಉಗ್ರಗಾಮಿಗಳ ರಕ್ತವನ್ನ ಪಾಕಿಸ್ತಾನದ ನೆಲ ಕಾಣಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಭಾರತದ ಮುಸಲ್ಮಾನರು ಕೂಡ ತಾವು ಭಾರತೀಯ ಪ್ರಜೆಗಳು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಭಾರತದ ಈ ಅಟ್ಯಾಕ್ ಬಗ್ಗೆ ಕರ್ನಾಟಕದ ಮುಸಲ್ಮಾನರಿಗೂ ಕೂಡ ಅನುಕಂಪ ಇಲ್ಲ. ಇದನ್ನ ಕಾಂಗ್ರೆಸ್ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಭಾರತೀಯ ಸೇನಾ ಪಡೆಯಿಂದ ಅಲ್ಲಿನ ಅಧಿಕಾರಿಗಳಿಂದ ಅಧಿಕೃತ ಪ್ರೆಸ್ ಮೀಟ್. ಕೆಲವೇ ಕ್ಷಣಗಳಲ್ಲಿ ಸೇನೆಯಿಂದ ಪ್ರೆಸ್ ಮೀಟ್ ಆಗೋದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಡೋದಿದೆ ಸೇನಾ ಪಡೆ. ಭಾರತೀಯರ ಸಾಮಾನ್ಯ ನಿರೀಕ್ಷೆ 26 ಮಂದಿಯನ್ನ ನಾಯಕರನ್ನ ಕೊಂದಿದೆ ಪಾಕಿಸ್ತಾನ. ಅಟ್ಲೀಸ್ಟ್ ಡಬಲ್ ಆಗಲಿ ನಂಬರ್. 26 ಮಂದಿಯ ನೆತ್ತರಿಗೆ ಅಟ್ಲೀಸ್ಟ್
ಅಟ್ಲೀಸ್ಟ್ 50 ಮಂದಿ ಪಾಕಿಸ್ತಾನದ ಉಗ್ರಗಾಮಿಗಳ ನೆತ್ತರು ಚೆಲ್ಲಿರಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಅನಧಿಕೃತವಾಗಿ ನಮಗ್ ಸಿಕ್ಕಿರೋ ಮಾಹಿತಿ ಇನ್ನು ಅಫಿಷಿಯಲ್ ಸೋರ್ಸಸ್ ಕನ್ಫರ್ಮ್ ಮಾಡಬೇಕು. 50ಕ್ಕೂ ಅಧಿಕ ಮಂದಿ ಉಗ್ರರು ಭಾರತೀಯ ಸೇನಾಪಡೆ ನಡೆಸಿದ ಈ ಅಟ್ಯಾಕ್ ನಲ್ಲಿ ಹತರಾಗಿದ್ದಾರೆ. ಭಾರತೀಯ ಸೇನಾಪಡೆ ನಡೆಸಿದ ಈ ಘಾತಕ ದಾಳಿಯಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಈ ಸಂಖ್ಯೆ ದೃಢವಾಗ್ಲಿ ಅನ್ನೋದೇ ಭಾರತೀಯರ ನಿರೀಕ್ಷೆ. 26ಕ್ಕೆ 50 ಮಂದಿ, 26 ಮಂದಿ ಪಹಲ್ಗಾಮ್ನಲ್ಲಿ ಪ್ರಾಣ ತೆತ್ತ ಅಮಾಯಕ ನಾಗರಿಕರ ಆ ಒಂದು ಬಲಿಯ ಪ್ರತೀಕಾರವಾಗಿ ಮಿನಿಮಮ್ 50 ಜನ ಉಗ್ರಗಾಮಿಗಳ ರಕ್ತವನ್ನ ಪಾಕಿಸ್ತಾನದ ನೆಲ ಕಾಣಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಭಾರತದ ಮುಸಲ್ಮಾನರು ಕೂಡ ತಾವು ಭಾರತೀಯ ಪ್ರಜೆಗಳು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಭಾರತದ ಈ ಅಟ್ಯಾಕ್ ಬಗ್ಗೆ ಕರ್ನಾಟಕದ ಮುಸಲ್ಮಾನರಿಗೂ ಕೂಡ ಅನುಕಂಪ ಇಲ್ಲ. ಇದನ್ನ ಕಾಂಗ್ರೆಸ್ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಭಾರತೀಯ ಸೇನಾಪಡೆಯಿಂದ, ಅಲ್ಲಿನ ಅಧಿಕಾರಿಗಳಿಂದ ಅಧಿಕೃತ ಪ್ರೆಸ್ ಮೀಟ್. ಕೆಲವೇ ಕ್ಷಣಗಳಲ್ಲಿ ಸೇನೆಯಿಂದ ಪ್ರೆಸ್ ಮೀಟ್ ಆಗೋದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಡೋದಿದೆ ಸೇನಾಪಡೆ. ಭಾರತೀಯರ ಸಾಮಾನ್ಯ ನಿರೀಕ್ಷೆ 26 ಮಂದಿಯನ್ನ ನಾಯಕರನ್ನ ಕೊಂದಿದೆ ಪಾಕಿಸ್ತಾನ. ಅಟ್ಲೀಸ್ಟ್ ಡಬಲ್ ಆಗಲಿ ನಂಬರ್. 26 ಮಂದಿಯ ನೆತ್ತರಿಗೆ ಅಟ್ಲೀಸ್ಟ್ 50 ಮಂದಿ ಪಾಕಿಸ್ತಾನದ ಉಗ್ರಗಾಮಿಗಳ ನೆತ್ತರು ಚೆಲ್ಲಿರಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಅನಧಿಕೃತವಾಗಿ ನಮಗ್ ಸಿಕ್ಕಿರೋ ಮಾಹಿತಿ ಇನ್ನು ಅಫಿಷಿಯಲ್ ಸೋರ್ಸಸ್ ಕನ್ಫರ್ಮ್ ಮಾಡಬೇಕು. 50ಕ್ಕೂ ಅಧಿಕ ಮಂದಿ ಉಗ್ರರು ಭಾರತೀಯ ಸೇನಾಪಡೆ ನಡೆಸಿದ ಈ ಅಟ್ಯಾಕ್ ನಲ್ಲಿ ಹತರಾಗಿದ್ದಾರೆ. ಭಾರತೀಯ ಸೇನಾಪಡೆ ನಡೆಸಿದ ಈ ಘಾತಕ ದಾಳಿಯಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಈ ಸಂಖ್ಯೆ ದೃಢವಾಗ್ಲಿ ಅನ್ನೋದೇ ಭಾರತೀಯರ ನಿರೀಕ್ಷೆ. 26ಕ್ಕೆ 50 ಮಂದಿ, 26 ಮಂದಿ ಪಹಲ್ಗಾಮ್ನಲ್ಲಿ ಪ್ರಾಣ ತೆತ್ತ ಅಮಾಯಕ ನಾಗರಿಕರ ಆ ಒಂದು ಬಲಿಯ ಪ್ರತೀಕಾರವಾಗಿ ಮಿನಿಮಮ್ 50 ಜನ ಉಗ್ರಗಾಮಿಗಳ ರಕ್ತವನ್ನ ಪಾಕಿಸ್ತಾನದ ನೆಲ ಕಾಣಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಭಾರತದ ಮುಸಲ್ಮಾನರು ಕೂಡ ತಾವು ಭಾರತೀಯ ಪ್ರಜೆಗಳು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಭಾರತದ ಈ ಅಟ್ಯಾಕ್ ಬಗ್ಗೆ ಕರ್ನಾಟಕದ ಮುಸಲ್ಮಾನರಿಗೂ ಕೂಡ ಅನುಕಂಪ ಇಲ್ಲ. ಇದನ್ನ ಕಾಂಗ್ರೆಸ್ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಭಾರತೀಯ ಸೇನಾಪಡೆಯಿಂದ, ಅಲ್ಲಿನ ಅಧಿಕಾರಿಗಳಿಂದ ಅಧಿಕೃತ ಪ್ರೆಸ್ ಮೀಟ್. ಕೆಲವೇ ಕ್ಷಣಗಳಲ್ಲಿ ಸೇನೆಯಿಂದ ಪ್ರೆಸ್ ಮೀಟ್ ಆಗೋದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಡೋದಿದೆ ಸೇನಾಪಡೆ. ಭಾರತೀಯರ ಸಾಮಾನ್ಯ ನಿರೀಕ್ಷೆ 26 ಮಂದಿಯನ್ನ ನಾಯಕರನ್ನ ಕೊಂದಿದೆ ಪಾಕಿಸ್ತಾನ. ಅಟ್ಲೀಸ್ಟ್ ಡಬಲ್ ಆಗಲಿ ನಂಬರ್. 26 ಮಂದಿಯ ನೆತ್ತರಿಗೆ ಅಟ್ಲೀಸ್ಟ್ 50 ಮಂದಿ ಪಾಕಿಸ್ತಾನದ ಉಗ್ರಗಾಮಿಗಳ ನೆತ್ತರು ಚೆಲ್ಲಿರಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಅನಧಿಕೃತವಾಗಿ ನಮಗ್ ಸಿಕ್ಕಿರೋ ಮಾಹಿತಿ ಇನ್ನು ಅಫಿಷಿಯಲ್ ಸೋರ್ಸಸ್ ಕನ್ಫರ್ಮ್ ಮಾಡಬೇಕು. 50ಕ್ಕೂ ಅಧಿಕ ಮಂದಿ ಉಗ್ರರು ಭಾರತೀಯ ಸೇನಾಪಡೆ ನಡೆಸಿದ ಈ ಅಟ್ಯಾಕ್ ನಲ್ಲಿ ಹತರಾಗಿದ್ದಾರೆ. ಭಾರತೀಯ ಸೇನಾಪಡೆ ನಡೆಸಿದ ಈ ಘಾತಕ ದಾಳಿಯಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಈ ಸಂಖ್ಯೆ ದೃಢವಾಗ್ಲಿ ಅನ್ನೋದೇ ಭಾರತೀಯರ ನಿರೀಕ್ಷೆ. 26ಕ್ಕೆ 50 ಮಂದಿ, 26 ಮಂದಿ ಪಹಲ್ಗಾಮ್ನಲ್ಲಿ ಪ್ರಾಣ ತೆತ್ತ ಅಮಾಯಕ ನಾಗರಿಕರ ಆ ಒಂದು ಬಲಿಯ ಪ್ರತೀಕಾರವಾಗಿ ಮಿನಿಮಮ್ 50 ಜನ ಉಗ್ರಗಾಮಿಗಳ ರಕ್ತವನ್ನ ಪಾಕಿಸ್ತಾನದ ನೆಲ ಕಾಣಲಿ ಅನ್ನೋದು ಭಾರತೀಯರ ಸಹಜ ನಿರೀಕ್ಷೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ